ನಕಲಿ ಬ್ರಾಂಡೆಡ್ ಬಟ್ಟೆ ತಯಾರಿಕಾ ಅಡ್ಡೆಗಳು ಹೆಚ್ಚಾಗ್ತಾ ಇದೆ. ನಕಲಿ ಬಟ್ಟೆ ತಯಾರಿಕಾ ಫ್ಯಾಕ್ಟರಿ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಬಿಟಿಎಂ ಲೇಔಟ್ನ ತಾವರೆಕೆರೆಯಲ್ಲಿ ನಕಲಿ ವಿದೇಶಿ ಬ್ರಾಂಡೆಡ್ ಬಟ್ಟೆ ತಯಾರಿಕಾ ಅಡ್ಡೆಗಳು ಇರುವಂಥದ್ದು. ನಕಲಿ ಬಟ್ಟೆ ತಯಾರಿಕಾ ಫ್ಯಾಕ್ಟರಿ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಚೀನಾದಿಂದ ಕಚ್ಚಾ ಪದಾರ್ಥ ತರಿಸಿ ನಕಲಿ ಬಟ್ಟೆಯನ್ನ ಇಲ್ಲಿ ತಯಾರಿಸಲಾಗ್ತಾ ಇತ್ತು. ಸುಮಾರು 75 ಲಕ್ಷ ಮೌಲ್ಯದ ನಕಲಿ ಬ್ರಾಂಡೆಡ್ ಬಟ್ಟೆಗಳನ್ನು ಸೀಸ್ ಮಾಡಲಾಗಿದೆ. ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲೇ ಬ್ರಾಂಡೆಡ್ ಬಟ್ಟೆಗಳನ್ನ ತಯಾರಿಸುವಂತಹ ಅಡ್ಡೆಗಳು ಇತ್ತು. ಈಗ 75 ಲಕ್ಷ ಮೌಲ್ಯದ ನಕಲಿ ಬ್ರಾಂಡೆಡ್ ಬಟ್ಟೆಗಳನ್ನ ಸೀಸ್ ಮಾಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ನಕಲಿ ಬ್ರಾಂಡೆಡ್ ಬಟ್ಟೆ ತಯಾರಿಕಾ ಅಡ್ಡೆಗಳು. ಇವುಗಳಿಗೆ ಕಡಿವಾಣ ಹಾಕೋದಕ್ಕೆ ಇನ್ಸ್ಪೆಕ್ಟರ್ಗಳಿಗೆ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿರ್ತಾರೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು. ಇನ್ನು ಬೆಂಗಳೂರಿನ ಬಿಟಿಎಂ ಲೇಔಟ್ನ ತಾವರೆಕೆರೆಯಲ್ಲಿ ನಕಲಿ ವಿದೇಶಿ ಬ್ರಾಂಡೆಡ್ ಬಟ್ಟೆ ತಯಾರಿಕಾ ಫ್ಯಾಕ್ಟರಿ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಚೀನಾದಿಂದ ಕಾರ್ಗೋ ಮೂಲಕ ಕಚ್ಚಾ ಪದಾರ್ಥ ತರಿಸಿ ನಕಲಿ ಬಟ್ಟೆಯನ್ನ ತಯಾರಿಸ್ತಾ ಇದ್ರು. ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲೇ ಲಕ್ಷಾಂತರ ಮೌಲ್ಯದ ಬ್ರಾಂಡೆಡ್ ಬಟ್ಟೆಗಳನ್ನ ಸೀಸ್ ಮಾಡಲಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ಬೆಂಗಳೂರಿನಲ್ಲಿ ಈ ನಕಲಿ ಬ್ರಾಂಡೆಡ್ ಬಟ್ಟೆ ತಯಾರಿಕಾ ಅಡ್ಡೆಗಳು ಹೆಚ್ಚಾಗ್ತಾ ಇವೆ. ಜೊತೆಗೆ ಇದೀಗ ಬೆಂಗಳೂರಿನ ಬಿಟಿಎಂ ಲೇಔಟ್ ತಾವರೆಕೆರೆಯಲ್ಲಿ ನಕಲಿ ವಿದೇಶಿ ಬ್ರಾಂಡೆಡ್ ಬಟ್ಟೆ ತಯಾರಿಕಾ ಫ್ಯಾಕ್ಟರಿ ಮೇಲೆ ಪೊಲೀಸರು ದಾಳಿಯನ್ನ ಕೂಡ ಮಾಡಿದ್ದಾರೆ. ಹೇಗೆ ಬೆಳಕಿಗೆ ಬಂತು ಇದು ಅಂತ? ಸಿಂಚನಾ, ಮೊದಲಿಂದನೂ ಕೂಡ ಬೆಂಗಳೂರಿನಲ್ಲಿ ಕೆಲವೊಂದು ಕಡೆ ಈ ರೀತಿಯಾದಂತಹ ನಕಲಿ ಬ್ರಾಂಡೆಡ್ ಬಟ್ಟೆಗಳನ್ನ ಮಾರಾಟ ಮಾಡುವಂಥದ್ದು ಮತ್ತು ತಯಾರಿಕೆ ಮಾಡುವಂಥದ್ದು. ಈ ಬಾರ್ಬರಿ, ಅರ್ಮಾನಿ, ಲಾಗೆಸ್ಟೋ, ಗ್ಯಾಂಟಿ ವೆಸ್ಪೋಲೋ ಮತ್ತೆ ಯೂಗೋ ಬಾಸ್ ಇಂತ ವಿದೇಶಿ ಬ್ರಾಂಡೆಡ್ ಬಟ್ಟೆಗಳೇನಿದೆ ಅದರ ಕಾಪಿಯನ್ನ ತಯಾರಿಸಿ ಇವರು ಮಾರಾಟ ಮಾಡ್ತಾ ಇರುವಂತದ್ದು. ಅನೇಕ ಈ ರೀತಿಯಾದಂತಹ ಘಟನಾವಳಿಗಳು ಕಂಪನಿ ಕಡೆಯಿಂದಲೇ ಬೆಳಕಿಗೆ ಬರುವಂತದ್ದು. ಯಾಕಂತಂದ್ರೆ ಅವರ ಕಂಪನಿಗಳ ಆ ವ್ಯಾಪಾರದಲ್ಲಿ ಕಡಿಮೆಯಾದಂತಹ ಸಂದರ್ಭದಲ್ಲಿ ಮತ್ತು ಬಟ್ಟೆಗಳ ಅವರ ಬ್ರಾಂಡ್ ವ್ಯಾಲ್ಯೂ ಕಡಿಮೆಯಾದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಕಂಪನಿಯವರು ಮಾಡ್ತಾರೆ. ಇನ್ನು ಈ ರೀತಿಯಾದಂತಹ ನಕಲಿ ಅಡ್ಡೆಗಳೇನಿದೆ, ಬ್ರಾಂಡೆಡ್ ಬಟ್ಟೆಗಳ ತಯಾರಿಕಾ ಅಡ್ಡೆಗಳು, ಅವುಗಳ ಮೇಲೆ ಖಡಕ್ ಕ್ರಮ ತೆಗೆದುಕೊಳ್ಳಿ ಅಂತ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಸೂಚನೆಯನ್ನು ಕೊಟ್ಟಿರ್ತಾರೆ. ಹೀಗಾಗಿ ಬೆಂಗಳೂರಿನ ಬಿಟಿಎಂ ಲೇಔಟ್ ನಲ್ಲಿರುವಂತಹ ತಾವರೆಕೆರೆ ನಕಲಿ ವಿದೇಶಿ ಬ್ರಾಂಡೆಡ್ ಬಟ್ಟೆ ತಯಾರಿಕಾ ಫ್ಯಾಕ್ಟರಿ ಮೇಲೆ ಪೊಲೀಸರು ದಾಳಿಯನ್ನು ನಡೆಸ್ತಾರೆ. ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ 75 ಲಕ್ಷ ಮೌಲ್ಯದ ನಕಲಿ ಬ್ರಾಂಡೆಡ್ ಬಟ್ಟೆಗಳನ್ನ ಕೂಡ ಸೀಸ್ ಮಾಡಲಾಗಿದೆ. ಅದು ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲೇ ಇವರು ಈ ರೀತಿ ಆ ಬಟ್ಟೆಗಳನ್ನ ತಯಾರು ಮಾಡ್ತಾ ಇದ್ರು. ಯುನೈಟೆಡ್ ಕಂಪನಿಯ ನೀಡಿದಂತಹ ದೂರಿನ ಅನ್ವಯ ಪೊಲೀಸರು ಇದು ಒಂದು ದಾಳಿಯನ್ನು ನಡೆಸಿದ್ರು. ಇನ್ನು R3 ಡಿಸೈನರ್ ಸ್ಟುಡಿಯೋ ಹೆಸರಿನಲ್ಲಿ ನಕಲಿ ಬ್ರಾಂಡೆಡ್ ಬಟ್ಟೆಗಳನ್ನ ತಯಾರಿಕೆ ಮಾಡಲಾಗ್ತಾ ಇತ್ತು. ಸದ್ಯಕ್ಕೆ ರಮೇಶ್ ಅನ್ನೋನು ಮತ್ತು ಮೋಹಿತ್ ಅನ್ನೋನು ವಿರುದ್ಧವಾಗಿ ಕೂಡ ಪ್ರಕರಣ ದಾಖಲಾಗಿದೆ. ಪೊಲೀಸರು ಇವರನ್ನ ಬಂಧಿಸಿ ಕೂಡ ವಿಚಾರಣೆ ನಡೆಸ್ತಾ ಇರುವಂತದ್ದು. ನೋಡಿ, ಕಂಪನಿಯ ಬ್ರಾಂಡ್ ಮೌಲ್ಯ ಆಗಿರಬಹುದು ಮತ್ತು ಕಂಪನಿಯ ಹೆಸರನ್ನ ಹೇಳ್ಕೊಂಡು ಈ ರೀತಿಯಾಗಿ ನಕಲಿ ಬಟ್ಟೆಗಳನ್ನ ತಯಾರಿಸಿ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡಿದಂತಹ ಸಂದರ್ಭದಲ್ಲಿ ಅವುಗಳನ್ನ ಕಡಿಮೆ ಬೆಲೆಗೆ ತೆಗೆದುಕೊಂಡು ಜನ ಕೂಡ ಹಾಕೊಳ್ಳುವಂಥದ್ದು ಮತ್ತು ಅದೇ ಬ್ರಾಂಡೆಡ್ ಬಟ್ಟೆ ಅಂತ ಕೂಡ ಯಾಮಾರ್ತಾರೆ. ಇನ್ನು ಜನರನ್ನ ಏಮಾರಿಸುವಂಥದ್ದು ಮತ್ತು ಕಂಪನಿಗೂ ಕೂಡ ಲಾಸ್ ಮಾಡುವಂತ ಕೆಲಸವನ್ನ ಇವರು ಮಾಡ್ತಾ ಇದ್ರು. ಸದ್ಯಕ್ಕೆ ಪೊಲೀಸರ ಒಂದು ನಿಗಾ ಏನಿದೆ ಅದು ಹೆಚ್ಚಾಗಿದೆ. ಈಗ ನಕಲಿ ಬಟ್ಟೆಗಳನ್ನ ಮಾರಾಟ ಮಾಡೋದು ಮತ್ತು ತಯಾರಿಕೆ ಮಾಡ್ತಾ ಇದ್ರು ವಿರುದ್ಧವಾಗಿ ಕ್ರಮ ಕೂಡ ಆಗಿದೆ. ಇಬ್ಬರನ್ನ ಬಂಧನ ಮಾಡಿ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.